ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಳೆದ ಬಾರಿ ಜೈಲನ್ನೇ ಲಾಡ್ಜ್ ಮಾಡಿಕೊಂಡಿದ್ದಂತಹ ದರ್ಶನ್ಗೆ ಇನ್ನು ಮುಂದೆ ನರಕ ದರ್ಶನವಾಗುವುದೆಂದು ಖಂಡಿತ. ದರ್ಶನ್ ವಿವಿಐಪಿ ಟ್ರೀಟ್ಮೆಂಟ್ ಪಡೆದಿದ್ದನ್ನೇ ಉಲ್ಲೇಖಿಸಿರುವಂತಹ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ. ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಇನ್ನು ಮುಂದೆ ನರಕ ದರ್ಶನ. ದರ್ಶನ್ ವಿವಿಐಪಿ ಟ್ರೀಟ್ಮೆಂಟ್ ಉಲ್ಲೇಖಿಸಿ ಸುಪ್ರೀಂ ಚಾಟಿ. ರಾಜಾತಿಥ್ಯಕ್ಕೆ ಕಿಡಿ, ಡಿ ಕ್ರೌರ್ಯಕ್ಕೆ ಬೆಚ್ಚಿ ಸುಪ್ರೀಂ ಕಟ್ಟಾಜ್ಞೆ. ಕಳೆದ ಬಾರಿ ಪರಪ್ಪನಾಗ್ರಹಾರ ಜೈಲನ್ನೇ ಲಾಡ್ಜ್ ರೀತಿ ಮಾಡಿಕೊಂಡಿದ್ದ ದರ್ಶನ್ ಕಳ್ಳಾಟ ಇನ್ನು ಮುಂದೆ ನಡೆಯಲ್ಲ. ಈ ಬಾರಿ ದರ್ಶನ್ಗೆ ನರಕ ದರ್ಶನವಾಗೋದು ಪಕ್ಕ. ಯಾಕಂದ್ರೆ ಕಳೆದ ಬಾರಿ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಪಡೆದಿದ್ದನ್ನೇ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಇದು ಬೆಂಗಳೂರಿನ ಪರಪ್ಪನಾಗ್ರಹಾರದಿಂದ ಹೊರಬಿದ್ದಿದ್ದ ಫೋಟೋ. ಬೆಂಗಳೂರಿನ ಕೇಂದ್ರ ಕಾರಾಗೃಹದ ಹುಲ್ಲು ಹಾಸಿನ ಮೇಲೆ ಕುರ್ಚಿ ಹಾಕೊಂಡು ಕೂತಿದ್ದ ದರ್ಶನ್ ಕಾಫಿ ಕುಡಿತಾ ಇದ್ದ ಫೋಟೋ ಇದು. ಕರಿಯನ ಕೈಯಲ್ಲಿ ಸಿಗರೇಟ್ ಕೂಡ ಇತ್ತು. ಇಲ್ಲಿ ದರ್ಶನ್ ಪಕ್ಕ ಕೂತಿರೋ ವ್ಯಕ್ತಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ. ಜೈಲಿನಲ್ಲಿ ರೌಡಿ ಶೀಟರ್ಗಳ ಗುಂಪು ಕಟ್ಕೊಂಡು ಸಿಗರೇಟ್ ಸೇತಾ ಕಾಫಿ ಕುಡಿತಾ ದರ್ಶನ್ ಮಾಡಿದ ಮೋಜು ಮಸ್ತಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬಂದಿದೆ. ಇದನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ಮುಂದೆ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡದಂತೆ ಕಟ್ಟಾಜ್ಞೆ ಹೊರಡಿಸಿದೆ. ದೇಶದಲ್ಲಿರೋ ಇತರೆ ಕೇಡಿಗಳಿಗೂ ಕಠಿಣ ಸಂದೇಶ ರವಾನಿಸಿದೆ. ಗುರುವಾರದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಆಡಿರೋ ಒಂದೊಂದು ಮಾತು, ವ್ಯಕ್ತಪಡಿಸಿರೋ ಒಂದೊಂದು ಅಭಿಪ್ರಾಯವು ಕೊಲೆಗಾರರ ಕಿಬ್ಬೊಟ್ಟೆಯಲ್ಲಿ ನಡುಕ ಹುಟ್ಟಿಸಿವೆ ನೋಡಿ. ದರ್ಶನ್ ಅದ್ಯಾವ ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಲ್ಲಿ ಕೂತು ಸಿಗರೇಟ್ ಸೇದಿದ್ನೋ ಗುರುವಾರ ಮತ್ತೆ ಅದೇ ಜೈಲಿಗೆ ಹೋಗಿದ್ದಾನೆ. ಆದ್ರೆ ಇನ್ನು ಮುಂದೆ ಈ ಜೈಲಲ್ಲಿ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ಸಿಗಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಖಡಕ್ ಆದೇಶ ನೀಡಿದೆ. ಅಲ್ಲದೆ ಕಳೆದ ವರ್ಷ ಮುಲಾಜಿಲ್ಲದೆ ದರ್ಶನ್ ಬಂಧನಕ್ಕೆ ಆದೇಶ ನೀಡಿದ್ದ ಬಿ ದಯಾನಂದ್ ಈಗ ಕೇಂದ್ರ ಕಾರಾಗೃಹ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿರೋದ್ರಿಂದ ದರ್ಶನ್ಗೆ ಸದ್ಯಕ್ಕಂತೂ ಜಾಮೀನು ಸಿಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ 2 ಪ್ರತ್ಯಕ್ಷ ಸಾಕ್ಷಿಗಳು ಸೇರಿ ಭರ್ತಿ 272 ಸಾಕ್ಷಿಗಳಿವೆ. ಶೀಘ್ರದಲ್ಲೇ ಈ ಸಾಕ್ಷಿಗಳ ವಿಚಾರಣೆ ಆರಂಭಿಸಿ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ವಿಚಾರಣೆ ಮುಗಿಯೋ ತನಕವಂತೂ ದರ್ಶನ್ಗೆ ಜಾಮೀನು ಸಿಗಲ್ಲ. ಬಲವಾದ ಸಾಕ್ಷಿಗಳಿರೋದ್ರಿಂದ ದರ್ಶನ್ಗೆ ಜೀವಾವಧಿ ಶಿಕ್ಷೆಯಾಗೋ ಎಲ್ಲಾ ಸಾಧ್ಯತೆಗಳಿವೆ. ಹೀಗಾಗಿಯೇ ದರ್ಶನ್ ಖೇಲ್ ಖತಮ್ ಆಯ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಬ್ಯೂರೋ ರಿಪೋರ್ಟ್, TV9.